ನಾವಿವಾಗ ಬೆಂಗಳೂರಿಂದ ಮಲ್ಪೆಗೆ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡ್ತಾ ಇದ್ದೀರಲ್ಲ, ಇದು ಕುಣಿಗಲ್ ಟು ಹಾಸನ್ ಹೈವೇ. ಇದು ನಾವಿವಾಗ ಕುಣಿಗಲ್ ರೂಟಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲಿ ಯಡಿಯೂರ್ ಹತ್ರ ನಾವು ಯೂ ಟರ್ನ್ ಹಾಕಂತೀವಿ ಅಡ್ಡ ರೂಟಲ್ಲಿ. ಯಾಕಂತಂದರೆ ಸಂತೆಮತ್ತೂರ್ ಹತ್ರ ಒಂದು ಹೊಸ್ದಾಗಿ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಓಪನ್ ಆಗೈತೆ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗವ ಅಂದ್ಬಿಟ್ಟು ನಾವು ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾವಿವಾಗ ಫೈನಲಿ ಯಡಿಯೂರ್ ಹತ್ರ ಬಂದು, ಇದು ಯಡಿಯೂರ್ ಹೈವೇ. ಇದು ಇಲ್ಲಿಂದ ನಾವು ಯೂ ಟರ್ನ್ ಹಾಕೊಂಡು ಮತ್ತು ನಾವಿವಾಗ ಅಲ್ಲಿಗೆ ಸಂತೆಮತ್ತೂರು ರೂಟಲ್ಲಿ ಹೋಗ್ತಾ ಇದ್ದೀವಿ. ಇದಿರೋದು ಕುಣಿಗಲ್ಲಿಂದ 35 ಕಿಲೋಮೀಟ್ರ್ ಐತೆ ಈ ದೇವಸ್ಥಾನ, ಮತ್ತು ಯಡಿಯೂರಿಂದ 27 ಕಿಲೋಮೀಟ್ರ್ ಐತೆ. ಅಂತೂ ನಾವು ದೇವಸ್ಥಾನ ಬಂದು ಇಲ್ಲಿ ಕಾಣ್ಬೋದು ನೀವು, ಇದು ವೆಂಕಟಸ್ವಾಮಿ ದೇವಸ್ಥಾನ, ಮತ್ತು ಆ ಕಡೆ ಇರೋಂಥದ್ದು ಲಕ್ಷ್ಮೀ ದೇವಿ ದೇವಸ್ಥಾನ, ಮತ್ತು ಈ ಕಡೆ ಸೈಡ್ ಇರೋವಂಥದ್ದು ಪದ್ಮಾವತಿ ದೇವಿ ದೇವಸ್ಥಾನ ಐತೆ. ದೇವಸ್ಥಾನ ಬಾಗ್ಲಾಕೈತೆ. ಇದಿರೋದು ಕುಣಿಗಲ್ ಹತ್ರ ಇರುವ ಸಂತೆಮತ್ತೂರು ಮೇನ್ ರೋಡಲ್ಲೇ ಇರೋದು. ಇದು ಈ ಕಡೆ ಬಂದಾಗ ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮತ್ತು ಈ ದೇವಸ್ಥಾನ ಯಾರಿಗೆ ಗೊತ್ತೈತೆ ಅವರು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಮತ್ತು ಇದು ನಾವು ಕಾಣ್ಬೋದು ಗರುಡಸ್ವಾಮಿ ದೇವಸ್ಥಾನ ಐತೆ. ಇಲ್ಲಿ ದೇವಸ್ಥಾನದ ಆಪೋಸಿಟ್ಟೇ ಸಹ ಇಲ್ಲಿ ಗರುಡ ದೇವರು ನಿಂತಿರೋವಂಥದ್ದು ಕಾಣ್ಬೋದು ನಾವು. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬರವ ಬನ್ನಿ, ಯಾವ ಥರ ಐತೆ ಅಂತ. ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡಿ. ಇದು ವೆಂಕಟಸ್ವಾಮಿ ದೇವಸ್ಥಾನ. ಇದು ದೇವರು ವೆಂಕಟಸ್ವಾಮಿ ದೇವರಿಗೆ ಪೂಜೆ ಮಾಡ್ತಾವ್ರೆ. ಪೂಜಾರಪ್ಪ ಹಂಗೆ ಮಂಗಳಾರತಿ ಕೊಡ್ತಾವ್ರೆ. ಮಂಗಳಾರತಿ ತಗೊಂಡು ನಾವು ಮಂಗಳಾರತಿ ತಗೊಂಡು ನೆಕ್ಸ್ಟು ನಾವು ಇಲ್ಲಿಂದ ಮಲ್ಪೆ ಸೈಡು ಹೋಗ್ತಾ ಇದ್ದೀವಿ. ಹಾಗೆ ಇದು ಅವಿನಾಶ್ ಅವಿಶೆಟ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಮತ್ತು ಇದನ್ನ ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ನನ್ನ ಹೊಸ ವಿಡಿಯೋ. ಏನಾರ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂತೂ ಫೈನಲಿ ನಾವು ಮಲ್ಪೆಗೆ ಬಂದು ನೋಡ್ತಾ ಇರ್ಬೋದು, ಇದು ಕಡಲ್ ತೀರ. ಇದು ಬನ್ನಿ ಸಮುದ್ರ ತಕ್ಕೆ ಹೋಗ್ಬಿಟ್ಟು ಬರವ. ನೀರಿರೋ ಕಡೆ ಹೊಳಿಗೆ ಹೋಗವ. ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹಂಗೆ ನಿಮಗೆ ನೀರು ಯಾವ ಥರ ಐತೆ ಅಂತ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನೋಡ್ತಾ ಇರ್ಬೋದು, ಇದು ನೀರು ಕಡಲ್ ತೀರ ಮಲ್ಪೆ ಯಾವ ಥರ ಐತೆ ಅಂತ. ಈ ಉಪ್ಪು ನೀರಿದು, ಆಟ ಆಡೋಕ್ಕೆಲ್ಲ ಚೆನ್ನಾಗೈತೆ. ಆದರೆ ಫುಲ್ಲು ಆಳಕ್ಕೆ ಹೋಗಬೇಡಿ, ಯಾಕೆಂದರೆ ನೀರು ತುಂಬ ಡೇಂಜರು. ಗೊತ್ತಿರಲಿ ವಿಷಯ ಇದು. ಎಲ್ಲರೂ ಹೇಳಬೇಕು ಅಂತಂದರೆ ಮಧ್ಯಕ್ಕೆ ಹೋಗೋರೆ. ನೋಡ್ತಾ ಇರ್ಬೋದು, ಇದು ಸುತ್ತ ನೀರು ಯಾವ ಥರ ಐತೆ ಅಂತೆ. ಅಲೆಗಳು ಬತ್ತನೇ ಇರ್ತದೆ, ಅಲೆ ಹೆಂಗೆ ಬಂದು ಹೊಡಿತದೆ ನೋಡಿ. ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗೈತೆ ಇದು ಮಲ್ಪೆ. ಮತ್ತು ವಿದೇಶಿಯರ ಆಕರ್ಷಕ ತಾಣ ಅಂತಲೂ ಹೇಳ್ಬೋದು. ಮತ್ತು ಎಲ್ಲ ಕಡೆಯಿಂದ ಪ್ರವಾಸಿಗರು ಇಲ್ಲಿ ಬರ್ತಾರೆ ಮಲ್ಪೆಗೆ. ನೀವೊಂದ್ಸಲ ಉಡುಪಿಗೆ ಬಂದರೆ ಮಲ್ಪೆ ಬೀಚ್ಗೆ ಭೇಟಿ ನೀಡಿ, ಮತ್ತು ಅಲ್ಲಿ ಆಟ ಆಡಿ ಮತ್ತು ಮನೋರಂಜನೆ ಮಾಡ್ಕೊಂಡು ನಂತರ ಹೋಗಿ ಒಂದ್ಸಲ ಭೇಟಿ ನೀಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಲ್ಪೆ ತುಂಬ ಪ್ಲೇಸ್ಗಳಿವೆ ನೋಡೋಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತ ಹಡಗುಗಳು ಕಾಣ್ತಾ ಇದ್ದೀವಿ ನಾವು. ಹಡಗು ಮಧ್ಯದಲ್ಲಿ ದೀಪನೂ ಸಹ ಐತೆ. ಈ ಕಡೆ ಬಂದರೆ ನಾವು ಕಡಲ್ ತೀರ ಕಡಲ್ ತೀರದ ದಡದಲ್ಲಿ ಹಂಗೆ ಯಾರೋ ಐಸ್ ಕ್ರೀಮ್ ಮಾರ್ತಾಯಿದ್ರು. ಅಣ್ಣ ಎಷ್ಟಣ್ಣ ಐಸ್ ಕ್ರೀಮ್ ಒಂದೇ? ಖಾಲಿ ಪಾಕ್ ಸಿಕ್ಕೊಂಡಿದ್ದು 20, ಇದೆಷ್ಟಣ್ಣ ಅಂದರೆ 50 ಅಂತು. ಐಸ್ ಕ್ರೀಮ್ ಇಲ್ವಲ್ಲ ಅಣ್ಣ ಅಂದೆ. ಅಲ್ಲಿ ಬೇರೆ ಐಸ್ ಕ್ರೀಮ್ ಕೊಡ್ತು ಒಳಗಡೆಯಿಂದ, ತಿನ್ಕೊಂಡು ಹಂಗೆ ಇಲ್ಲಿ ಕಡಲ್ ತೀರದಲ್ಲಿ ಮುಳ್ಳಲ್ಲಿ ಆಟ ಆಡ್ತಾಯಿದ್ದೀನಿ. ನನಗೆ ಮುಳ್ಳು ನೋಡ್ಬಿಟ್ಟು ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಊರಲ್ಲೆಲ್ಲ ಇದೇ ಥರ ಮುಳ್ಳಲ್ಲಿ ಆಟ ಆಡ್ತಿದ್ದೋ. ನಿಮಗೆ ಯಾರ್ದಾರ ಈ ಥರ ಗ್ಯಾಪ್ನ ಇದ್ದರೆ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಮುಳ್ಳಲ್ಲಿ ಮನೆ ಕಟ್ತಾಯಿದ್ದೀನಿ ನಾನು. ಏಕೆಂದರೆ ಕಡಲ್ ತೀರದಲ್ಲಿ ಮಣ್ಣು ಇರೋದ್ರಿಂದ ಸಮುದ್ರ ದಡದಲ್ಲಿ ಇದು ಮುಳ್ಳು ಬೆಳಗ್ಗೆ ಹೊತ್ತು ತುಂಬ ಕೋಲ್ಡಾಗಿರ್ತದೆ. ಮತ್ತು ಮಕ್ಳಿಗೆಲ್ಲ ಆಟ ಆಡೋಕ್ಕೆಲ್ಲ ಈ ಮುಳ್ಳು ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ನಾವು. ಈ ಕಡೆಯಿಂದ ನೋಡ್ಬೋದು, ಯಾರೋ ಇಬ್ಬರು ಸಮುದ್ರದಿಂದ ಉದ್ಭವ ಆಗಿ ಬತ್ತಾರ ಥರ ಕಾಣ್ತು. ಆದರೆ ಅವ್ರನ್ನ ಹತ್ರದಿಂದ ಝೂಮ್ ಮಾಡಿ ನೋಡಿದೆ ನಾನು. ಅವರು ನಮ್ಮ ಫ್ರೆಂಡ್ಗಳು ಅಂತ ಗೊತ್ತಾಯಿತು. ಬರ್ರೋ ಬೇಗ, ಇಲ್ಲಿ ಯಾವ್ದಾರ ತಿಮಿಂಗ್ಲ ಬಂದು ನಿಮ್ಮನ್ನ ನುಂಗ್ಕಡ್ತದೆ ಅಂತ ಅಂದೆ. ಅವ್ರು ನೋಡಿದ್ರೆ ತಿಮಿಂಗ್ಲನೇ ನುಂಗೋ ಥರ ಬರ್ತಾಯಿದ್ರು. ನಾವು ಪ್ಯಾರಾಶೂಟಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡವ ಅಂತ ಮಾಡ್ತಾಯಿದ್ದೀವಿ. ನೋಡ್ಬೋದು ಮಲ್ಪೆ ಎಷ್ಟು ತುಂಬ ಸುಂದರವಾಗೈತೆ ಅಂತ.
ನಾವು ಅಲ್ಲಿಂದ ಹೋಗ್ಬೇಕಾದ್ರೆ ರೋಡಿನ ಸೈಡು ಪೈನಾಪಲ್ಲು ಮತ್ತು ಸೋಡಾ ಮಾಡ್ತಾಯಿದ್ರು. ಸೋಡಾ ಚೆನ್ನಾಗಿತ್ತು, ಹಾಕಿದ ತಕ್ಷಣ ಕುಡಿಬೇಕು, ಯಾಕೆಂದರೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ನಾವು ಅಲ್ಲಿಂದ ಹೋಗ್ಬೇಕಾದ್ರೆ ಯಾವುದೋ ನದಿ ಹರಿತಾ ಇತ್ತು. ನಾವು ಸುಮ್ಮನೆ ಇರೋದಲ್ಲೇ ಬನ್ನಿ ಹಂಗೆ ಏಡಿ ಹಿಡಿಯವ ಅಂದ್ಬಿಟ್ಟು ಏಡಿ ಹಿಡಿತಾ ಇದ್ದೀವಿ. ನೋಡ್ತಾ ಇರ್ಬೋದು, ನನ್ನ ಕಲ್ಲಿನ ಸಂದಿಲಿ ಏಡಿ ಇರ್ತವೆ ಅಂತ ನಮ್ಮೂರಲ್ಲಿ ನೋಡಿದ್ದೆ ನಾನು. ಅದರಿಂದ ಇಲ್ಲೂ ಅದೇ ಥರ ಇರ್ತವೆ ಅಂತ ನಾನು ಕಲ್ಲಿನ ಸಂದಿಲೆಲ್ಲ ಏಡಿ ನೋಡ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀರು ಯಾವ ಥರ ಐತೆ ಅಂತ, ನೀರು ಹೋಯ್ತೈತೆ. ನಂಗೆ ಕಲ್ಲು ಸಂದಿಲಿ ಏಡಿ ಸಿಗ್ತದೆ ಅಂತ ಎಲ್ಲ ಕಲ್ಲು ತೆಗ್ದು ನೋಡ್ತಾ ಇದ್ದೆ. ಹಾಗೆ ನಮ್ಮ ಫ್ರೆಂಡು ಬನ್ನಿ ನೋಡಿ ಇಲ್ಲಿ ಏಡಿಗಳು ಸಿಗುತ್ತೆ, ಹಂಗೆ ಒಂದು ವೀಡಿಯೋ ಮಾಡವ ಏಡಿದು ಅಂತ ಹುಡುಕ್ತಾ ಇದ್ದೀವಿ ಏಡಿನ. ಈ ಕಡೆ ಎಲ್ಲ ಕಲ್ಲನ್ನೆಲ್ಲ ತೆಗ್ದು, ಏಕೆಂದರೆ ಕಲ್ಲಿನ ಸಂದಿಲೇ ಏಡಿಗಳು ಜಾಸ್ತಿ ಇರ್ತವೆ ಅಂದ್ಬಿಟ್ಟು ನಾವು ಕಲ್ಲು ತೆಗಿತಾ ಇದ್ವಿ. ಮಧ್ಯದಲ್ಲಿ ಈ ಕಡೆ ಹೋಗವ, ಆ ಕಡೆ ಸಿಗಲಿಲ್ಲ ಅಂದ್ಬಿಟ್ಟು ಈ ಕಡೆ ಹೋಗ್ತಾ ಇದ್ದೀನಿ. ಈ ಕಡೆ ಕಲ್ಲು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಬಂಡೆಕಲ್ಲಿನ ಸಂದಿಗಳಲ್ಲಿ ಏಡಿ ಇರ್ತವೆ ಆಲ್ಮೋಸ್ಟು. ಆದರೆ ನೋಡ್ಕೊಂಡು ತೆಗಿಬೇಕು ನೀವೆಲ್ಲರೂ ಹೋದಾಗ, ಏಕೆಂದರೆ ಕೊಂಡಿ ಚೋಳುಗಳು ಮತ್ತು ಚೇಳುಗಳು ಸಹ ಇರ್ತವೆ ಇಂಥತ್ತ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾವೊಂದು ವಿಡಿಯೋ ಬ್ಲಾಕ್ ಮಾಡವ ಅಂದ್ಬಿಟ್ಟು ಈ ಥರ ತೆಗಿತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈ ಕಲ್ಲೊಂದು ಸಂದಿಲಿ ಇರ್ತದೆ ಅಂತ ತೆಗ್ದು ಅಂತೂ ನಾವು ಒಂದು ಸ್ವಲ್ಪ ಏಡಿಗಳು ನಮಗೆ ಸಿಕ್ತು, ನೋಡ್ತಾ ಇರ್ಬೋದು. ಹಂಗೆ ನಮ್ಮ ಫ್ರೆಂಡು ಸೌಟಲ್ಲಿ ಏಡಿ ಹಿಡಿತಾವನೆ, ಅದನ್ನ ಏನೋ ಹಾವು ಹಿಡ್ದಂಗೆ ಹಿಡಿತಾ ಇದ್ದ. ಕೇಳಿದ್ರೆ ಕಚ್ಬಿಡುತ್ತದು ಅಂತ ಅದು ನೆಗ್ದು ಹೋಯ್ತಾ ಇತ್ತು, ಅವ್ನು ಬಿಡ್ತಾ ಇಲ್ಲ, ಅದನ್ನ ಇಟ್ಕೊಂಡಿದ್ದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶೋ ಮಾಡು, ವಿಡಿಯೋ ಶೋ ಮಾಡು. ಇನ್ನ ಮ್ಯಾಕ್ ಎತ್ಕೊಂಡ್ಬಿಡು. ಹಾಂ, ಅದ್ರೊಳಗೆ ಹಾಕು. ನೋಡ್ತಾ ಇದ್ದೀರಲ್ಲ, ಏನಾಗಲ್ಲ ಎತ್ತು, ಕಲ್ಲಂಡಿಗೆ ಹೋಗ್ಬಿಡುತ್ತೆ, ಎತ್ಕೋಬೇಕ. ಕೈಯಲ್ಲಿ ಎತ್ಕೊ. ತೋರ್ಸು, ಈ ಕಡೆ ತೋರ್ಸು, ಶೋ ಮಾಡು. ನೋಡಿದ್ರಲ್ಲ ಫ್ರೆಂಡ್, ಇಲ್ಲೇ ಸಿಗುತ್ತೆ ಎತ್ತು. ಫೈನಲಿ ನಮಗೆ ಸ್ವಲ್ಪ ಏಡಿ ಸಿಕ್ತು. ಅವನ್ನೆಲ್ಲ ಅಲ್ಲೇ ನದಿ ಪಕ್ಕನೇ, ನದಿ ತಲೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಏಡಿನ ಯಾವ ಥರ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ. ಅದ್ರ ಮೇಲ್ಗಡೆ ಚುಪ್ಪು ಎತ್ತಿಬಿಟ್ಟು ಒಳಗಡೆ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ವೈಟ್ ಇರೋದು ಮಾತ್ರ ಎತ್ಕೊಂಡಿದ್ದೀವಿ, ಮತ್ತು ಕೊಂಡಿ ಎತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಈ ಥರ ಫಸ್ಟು ಕಿತ್ತಿ ಆಮೇಲೆ ಮೇಲ್ಗಡೆ ಚುಪ್ಪು ತೆಗ್ದು ಕ್ಲೀನ್ ಮಾಡಬೇಕು. ಅಲ್ಲೇ ನೀರು ತುಂಬ ಚೆನ್ನಾಗಿತ್ತು, ಅಲ್ಲೇ ತೊರೆ ಥರ ಹೋಯ್ತಾಯಿತ್ತು ನೀರು. ಪ್ಲೇಸ್ ಮಾತ್ರ ಚೆನ್ನಾಗಿತ್ತು ಇಲ್ಲಿ ನೀರೊಂದು. ನೋಡ್ತಾ ಇರ್ಬೋದು ಅಲ್ಲೇ ಎಲ್ಲ ಕಲ್ಲನ್ನು ತೆಗ್ಕೊಂಡು ಎಲ್ಲ ಏಡಿನೂ ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಎಲ್ಲ ಒಂದೊಂದೇ ಕೊಂಡಿ ಕಿತ್ತಿ ನನ್ನ ಕೈ ಕೊಡ್ತಾಯಿದ್ದ. ನಾನು ಏಡಿನ ಹಂಗೆ ಕೊಂಡಿನ ಸಪ್ರೇಟಾಗಿ ಮಾಡಿರೋದ್ರಿಂದ ಮೇಲ್ಗಡೆ ಇದು ಮಾಡಿ ನೀರಲ್ಲಿ ಅಲ್ಲೇ ಕ್ಲೀನ್ ಮಾಡಿ ಒಂದು ಕಡೆ ಸೈಡು ಇಕ್ಕಂತ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ನೋಡ್ತಾ ಇರ್ಬೋದು ನೀರು ಯಾವ ಥರ ಹೋಗ್ತೈತೆ ಅಂತ. ನೋಡಿ ಯಾವ ಥರ ಐತೆ ಅಂತ ಏಡಿ. ಹಂಗೆ ನಾವು ಏಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರಿಟರ್ನ್ ಊರ ಕಡೆ ಹೋಗ್ಬೇಕಾದ್ರೆ ನಾವು ರೋಡಿನ ಸೈಡು ತಾಳೆಕಾಯಿ ನೋಡ್ದೋ, ಅದು ತಿನ್ನವ ಅಂತ ಹೋದೋ. ತಾಳೆಕಾಯಿನ ನೋಡ್ತಾ ಇದ್ದೀರಲ್ಲ, ಇದು ತಾಳೆಕಾಯಿ ಅಂತ ಇದ್ರ ಹೆಸರು. ಒಂದರಲ್ಲಿ 3 ಪೀಸ್ ಇರುತ್ತೆ. ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಇದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಹಣ್ಣ ನೀವು ಯಾರು ಈ ಥರ ಹಣ್ಣು ತಿಂದಿದ್ದೀರಾ ಅಂತ ಹೇಳಿ. ನೋಡ್ತಾ ಇರ್ಬೋದು ಇದು ತಾಳೆಹಣ್ಣು ಅಂತಾರೆ, ಮತ್ತು ಇದನ್ನ ಟಾಟುಲಿಂಗು ಅಂತಲೂ ಸಹ ಕರೀತಾರೆ ಈ ಹಣ್ಣ. ಇದು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಈ ಹಣ್ಣು. ನೋಡ್ತಾ ಇದ್ದೀರಲ್ಲ, ಒಂದರಲ್ಲಿ 3 ಪೀಸ್ ಈ ಹಣ್ಣಿರುತ್ತೆ. ಹಾಗೆ ಇಲ್ಲೊಂದು ತಾತ ವೀಡಿಯೋಗೊಂದು ಪೋಸ್ ಕೊಡ್ತಾವ್ರೆ ನೋಡಿ. ಫೈನಲಿ ನಮ್ಮದು ಟ್ರಿಪ್ ಎಲ್ಲ ಮುಗೀತು, ಊರ ಕಡೆ ಹೋಗ್ತಾ ಇದ್ದೀವಿ.
ನಂದು ಅವಿನಾಶ್ ಅವಿ ಶೆಟ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಂದು ಇದು ಹೊಸ ವೀಡಿಯೋ. ಮತ್ತು ಇನ್ನು ಮುಂಬರುವ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಮತ್ತು ಇದನ್ನ ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.